ಶಿವರಾತ್ರಿ ದಿನದ ವ್ಲಾಗ್ ಇದು. ಸ್ವಲ್ಪನೇ ಮಾಡ್ಕೊಂಡಿದ್ದೆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೋಣ ಅಂತ ಹೇಳಿ. ಶಿವನ ಪರಮ ಭಕ್ತೆ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿ ವಿಭೂತಿನೆಲ್ಲ ಹಚ್ಕೊಂಡು ಕುಂಭ ಹೊರೋದಕ್ಕೆ ರೆಡಿಯಾಗಿ ಹೊರಟಿದ್ದಾರೆ. ಅಕ್ಕ ಕಳಸ ಹಿಡಿತಾರೆ, ತಮ್ಮನ ವೈಫ್ ಬಂದು ಕುಂಭ ಹೊತ್ಕೊಳ್ತಾರೆ. ಇನ್ನು ಮಕ್ಕಳು ಕೂಡ ಎಲ್ಲರೂ ರೆಡಿಯಾಗಿದ್ರು. ಎಲ್ಲರೂ ಇಲ್ಲಿಗೆ ಹೊರಟು ಬಂದ್ವಿ. ಫೈನಲಿ ರೀಚ್ ಮನೆಗೆ. ಸೊ ಬೆಳಿಗ್ಗೆ 9-9:30 ಟೈಮಲ್ಲಿ ಸ್ಟಾರ್ಟ್ ಆಗಿದ್ದು 12:30 1 ಗಂಟೆ ಅನ್ನೋಷ್ಟೊತ್ತಿಗೆ ಕುಂಭ ಹೊರೋದೆಲ್ಲ ಮುಗೀತು. ಎಲ್ಲರೂ ಬಂದು ಸ್ವಲ್ಪ ಹರಟೆ ಹೊಡಿತಾ ಕೂತಿದ್ದೀವಿ. ಅಡುಗೆ ಕೂಡ ರೆಡಿ ಆಗಿತ್ತು. ಸೊ ಐನೇರ್ನೆಲ್ಲ ಕರೆದು ಅಮ್ಮ ಐನೇರ್ಗೆ ಊಟಕ್ಕೆ ಕೊಟ್ಟರು. ಐನೇರ ಆಶೀರ್ವಾದ ತೊಗೊಂಡ್ಬಿಟ್ಟು ಏನು ಉಡಿಯಕ್ಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಉಡಿಯಕ್ಕಿ ಹಾಕ್ತಿದ್ದಾರೆ. ಇಲ್ಲಮ್ಮ ನಾನು ಇವಾಗ ಅವನ್ನೆಲ್ಲ ಇದು ಒಂದು ಡ್ಯಾಮೇಜ್ ನೌಕರಿ ಮಾಡ್ಲೆ ಚೆನ್ನಾಗಿ ಓದಿ ಆದ್ರೆ ಇನ್ನೊಂದು ಸಿಂಗಲ್ ರುದ್ರಾಕ್ಷಿ ಐತೆ ಅಂತ ಹೇಳನಪ್ಪ. ಪಂಚಭೂತ ಇರ್ತದ ರುದ್ರಾಕ್ಷಿ ಎಷ್ಟೋ ಮಕ್ಕ ಇರ್ತಾವ. ಈ ಬಿತ್ತುಂಡಿ ಎಲ್ಲ ಹೆಣ್ಮಕ್ಳಿಗೆ ತವರು ಮನೆಯಿಂದ ಸಿಗುವಂಥ ಅತ್ಯಮೂಲ್ಯವಾದಂಥ ಉಡುಗೊರೆ ಅಂತ ಹೇಳ್ಬೋದು. ಪ್ರತಿ ವರ್ಷವೂ ಒಂದಲ್ಲ ಒಂದು ದಿನ ಕರೆದ್ಬಿಟ್ಟು ಅಮ್ಮ ಸೀರೆ ಉಡಿಸಿ ಉಡಿಯೋಕ್ಕೆ ಹಾಕ್ತಾರೆ. ಇದು ಎಲ್ಲ ಹೆಣ್ಮಕ್ಳಿಗೂ ತುಂಬ ಅಂದರೆ ತುಂಬಾ ಖುಷಿ ಕೊಡುವಂಥದ್ದು. ಮುಡಿಸಿ ಅಲ್ಲಿ ಹೋಗಿ ಬಂದ್ಬಿಡ ನೋಡಿ. ಮತ್ತೆ ಹೆಂಗೋ ಇನ್ನು ಅಮ್ಮ ದೇವಸ್ಥಾನಕ್ಕೆ ಹೋಗಿ ಬಂದ್ಬಿಡ್ರಿ ಅಂದರು. ಸೊ ಹಾಗಾಗಿ ಎಲ್ಲರೂ ಹೊರಟಿದ್ದೀವಿ. ಇದೇನೆ ನಾಗಮ್ಮ ದೇವಿ ದೇವಸ್ಥಾನ. ಮೊದಲು ಚಿಕ್ಕದಿತ್ತು, ಇವಾಗ ಇದನ್ನು ಇಷ್ಟು ದೊಡ್ಡದು ಕಟ್ಸಿದ್ದಾರೆ. ಇನ್ನು ಮೂರ್ತಿ ಎಲ್ಲ ಪ್ರತಿಷ್ಠಾಪನೆ ಮಾಡಿಲ್ಲ. ಅದು ಒಂದು 5 ದಿನದವರೆಗೂ ಏನೋ ಪೂಜೆ ಎಲ್ಲ ಇರುತ್ತಂತೆ. ಸೊ ಅದೆಲ್ಲ ಮುಗಿದ್ಮೇಲೆ ಶುಕ್ರವಾರ ಪ್ರತಿಷ್ಠಾಪನೆ ಆಗುತ್ತೆ. ಸೊ ಫೈನಲಿ ಎಲ್ಲ ಪೂಜೆ ಆಮೇಲೆ ಉಡಿಯಕ್ಕಿ ಹಾಕ್ಕೊಳ್ಳೋದು ಎಲ್ಲ ಮುಗೀತು. ನಾನು ಒಂದು 4:15ಗೆಲ್ಲ ಬಿಟ್ಬಿಡೋಣ, ಆಮೇಲೆ ಸಾಯಂಕಾಲ ಜಲ್ದಿ ಊರನ್ನ ತಲುಪೋದು ಅಂದ್ಕೊಂಡೆ. ಅಮ್ಮ ಉಪವಾಸ ಇರೋದ್ರಿಂದ ಬೇಡ, ರಾತ್ರಿ ಅಂದರೆ ಸಾಯಂಕಾಲ 6 ಗಂಟೆ ಮೇಲೇ ಹೋಗುವಂತೆ ಅಂತ ಹೇಳಿದರು. ಅವರು ಬೇಡ ನಾಳೆ ಬೆಳಗ್ಗೆ ಅಂತ ಕೂಡ ಹೇಳ್ತಿದ್ರು. ಸ್ಕೂಲ್ ಇರೋದ್ರಿಂದ ನಾನು ಇರಲ್ಲ ಅಂತ ಹೇಳಿದೆ. ಇನ್ನು ಇವತ್ತು ನಾನು ಅಮ್ಮಂದರು ಉಪವಾಸ ಇದ್ವಿ. ಹಂಗಾಗಿ ಸಾಯಂಕಾಲ ಬೇಗನೆ ಪೂಜೆ ಮುಗಿಸ್ಕೊಂಬಿಟ್ರು. ಹೊರಗಡೆ ದೀಪನೆಲ್ಲ ಹಚ್ಚಿ ಆಮೇಲೆ ಅಲ್ಲಿ ನೈವೇದ್ಯ ಕಳಸ ಎಲ್ಲ ಬೆಳಗ್ತಾರೆ. ಆಮೇಲೆ ಸೂರ್ಯನಿಗೂ ಕೂಡ ಕಳಸ ಬೆಳಗ್ತಾರೆ. ಪ್ರತಿ ವರ್ಷ ಶಿವನ ಜಾಗರಣೆ ಅಂದ್ರೇ ಇದೇ ಥರ ಮಾಡೋದು. ಇನ್ನು ಶಿವನಿಗೆ ಒಗ್ಗರಣೆ, ಕಡಲೆಕಾಳು, ಗಾರಿಗೆ, ಖರ್ಜೂರ, ದ್ರಾಕ್ಷಿ ಇದೆಲ್ಲನೂ ನೈವೇದ್ಯ ಮಾಡ್ಕೊಂಡಿರ್ತಾರೆ. ಉತ್ತರಣಿ ಕಡ್ಡಿಯಿಂದ ದೇವರಿಗೆ ಪೂಜೆನೆಲ್ಲ ಸಲ್ಲಿಸ್ತಾರೆ. ಇನ್ನು ಪೂಜೆ ಮುಗಿಸ್ಕೊಂಡು ಅಮ್ಮ ಇಷ್ಟೊಂದೆಲ್ಲ ವೆರೈಟಿ ಅಡುಗೆಗಳನ್ನು ಮಾಡಿದರು. ಸೊ ಹೊಟ್ಟೆ ತುಂಬ ಊಟ ಏನು ಮುಗಿಸ್ಕೊಂಡು ಎಲ್ಲರೂ ಆಶೀರ್ವಾದ ತೊಗೊಂಡ್ವಿ. ಸೊ ನಿಜವಾಗ್ಲೂ 2 ದಿನ ಹೆಂಗೆ ಕಳೆದ್ವಿ ಅಂತಲೇ ಗೊತ್ತಿಲ್ಲ. ಇನ್ನು ನನ್ನ ಆಶೀರ್ವಾದ ನನ್ನ ತಮ್ಮ ಕೂಡ ತೊಗೊಂಡ. ಸೊ ಬರಬೇಕಾದ್ರೆ ಎಷ್ಟೊಂದು ಖುಷಿಯಾಗಿ ಬಂದ್ವಿ. ಹೋಗಬೇಕಾದ್ರೆ ಮನಸ್ಸು ತುಂಬಾ ಭಾರ ಅಂತ ಅನ್ನಿಸ್ತಾಯಿತ್ತು. ಫೈನಲಿ ನಮ್ಮೂರ ಕಡೆ ನಮ್ಮ ಪಯಣ ಸ್ಟಾರ್ಟ್ ಆಯಿತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.